ದಕ್ಷಿಣ ಕನ್ನಡದ ಹಸಿರು ಕಾಡುಗಳ ನಡುವೆ ಒಂದು ಊರು, ಒಂದು ದೇವಾಲಯ. ಆದರೆ ಇದು ಸಾಮಾನ್ಯ ದೇವಾಲಯ ಅಲ್ಲ. ಇದು ಧರ್ಮವೇ ಆಡಳಿತ ಮಾಡುವ ಸ್ಥಳ, ಧರ್ಮಸ್ಥಳ. ಇಲ್ಲಿ ಶಿವನು ಪೂಜ್ಯ. ಆದರೆ ಆಶ್ಚರ್ಯವೇನೆಂದರೆ ಈ ಶಿವಾಲಯವನ್ನು ನಿರ್ವಹಿಸುವವರು ಜೈನ ಕುಟುಂಬ. ಹೌದು, ಪೆರ್ಗಡೆ ಅಥವಾ ಹೆಗ್ಗಡೆ ಕುಟುಂಬ. ಇದು ಭಾರತದ ಅಪರೂಪದ ಧಾರ್ಮಿಕ ಏಕತೆಯ ಜೀವಂತ ಉದಾಹರಣೆ. ಧರ್ಮಸ್ಥಳದಲ್ಲಿ ಒಂದು ನಂಬಿಕೆಯಿದೆ. ದೇವರ ಇಚ್ಛೆಯಿಲ್ಲದೆ ಯಾವುದೇ ತೀರ್ಮಾನ ನಡೆಯದು. ಎಲ್ಲಾ ಕಾರ್ಯಗಳ ಹಿಂದೆಯೂ ಮಂಜುನಾಥನ ಅನುಮತಿಯಿದೆ ಎನ್ನುವ ಭಾವನೆ. ಇಲ್ಲಿ ನಡೆಯುವ ದಾನ ಕೇವಲ ಹಣಕ್ಕೆ ಸೀಮಿತವಲ್ಲ. ಇದು ಚತುರ್ಧಾನದ ಪವಿತ್ರ ಪರಂಪರೆ. ಅನ್ನದಾನ, ಔಷಧದಾನ, ವಿದ್ಯಾದಾನ ಮತ್ತು ಅಭಯದಾನ. 4 ದಾನಗಳು ನಿರಂತರವಾಗಿ ನಡೆಯುತ್ತವೆ. ಪ್ರತಿದಿನ ಧರ್ಮಸ್ಥಳದ ಅನ್ನದಾನದಲ್ಲಿ ಸಾವಿರಾರು ಜನ ಊಟ ಮಾಡುತ್ತಾರೆ. ಜಾತಿಯಿಲ್ಲ, ಧರ್ಮವಿಲ್ಲ, ಭೇದಭಾವವಿಲ್ಲ. ಅಡುಗಮನೆಯ ಬೆಂಕಿ ಎಂದಿಗೂ ನಿಲ್ಲದು ಎನ್ನುವುದು ಭಕ್ತರ ನಂಬಿಕೆ. ಇದು ದೇವಾಲಯ ಮಾತ್ರವಲ್ಲ, ಇದು ನ್ಯಾಯದ ಕೇಂದ್ರ ಕೂಡ. ಅನ್ಯಾಯ ಮಾಡಿದವನು ಇಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ಜನರ ವಿಶ್ವಾಸ. ಇಲ್ಲಿನ ಧರ್ಮಾಧಿಕಾರಿ ಸ್ಥಾನ ಯಾರಾದರೂ ಬೇಡಿಕೊಳ್ಳುವ ಹುದ್ದೆಯಲ್ಲ. ದೈವಾನುಗ್ರಹ ಮತ್ತು ಪರಂಪರೆಯ ಮೂಲಕ ಆ ಜವಾಬ್ದಾರಿ ಒಪ್ಪಿಸಲಾಗುತ್ತದೆ. ಇಂದಿಗೂ ಆ ಹೊಣೆ ಸೇವೆ ಮತ್ತು ಸರಳತೆಯ ಸಂಕೇತ. ಧರ್ಮಸ್ಥಳವನ್ನು ಕಾಪಾಡುವವರು ಕೇವಲ ದೇವರು ಮಾತ್ರವಲ್ಲ ಎಂದು ಹೇಳುತ್ತಾರೆ. ಭೂತ, ದೈವಗಳು, ಧರ್ಮದ ಶಕ್ತಿಗಳು ಅನ್ಯಾಯವನ್ನು ಮೌನವಾಳಿ ಶಿಕ್ಷಿಸುತ್ತವೆ ಎನ್ನುವ ಭಯಭಕ್ತಿಯ ನಂಬಿಕೆಯಿದೆ. ಇಲ್ಲಿ ಅಪಾರವಾದ ಚಿನ್ನ, ದಾನ, ಸಂಪತ್ತು ಬರುತ್ತದೆ. ಆದರೆ ವೈಭವದ ಪ್ರದರ್ಶನವಿಲ್ಲ. ಎಲ್ಲವೂ ಸಮಾಜ ಸೇವೆಗೆ ಮರಳುತ್ತದೆ. ಧರ್ಮಸ್ಥಳ ಒಂದು ವಿಶೇಷತೆ ಹೊಂದಿದೆ. ಇದು ಅದ್ಭುತಗಳನ್ನು ಜಾಹೀರಾತು ಮಾಡಲ್ಲ. ಆದರೆ ಲಕ್ಷಾಂತರ ಜನರ ಜೀವನವೇ ಇಲ್ಲಿ ಬದಲಾದ ಕಥೆಗಳಾಗಿವೆ. ಇಲ್ಲಿನ ಅಂತಿಮ ಸತ್ಯ ಒಂದೇ: ಧರ್ಮ ಧರ್ಮಕ್ಕಿಂತ ದೊಡ್ಡದು. ಇಲ್ಲಿ ಮನುಷ್ಯತ್ವವೇ ಪೂಜೆ. ಅದರಲ್ಲೇ ಧರ್ಮಸ್ಥಳ ಒಂದು ದೇವಸ್ಥಾನವಲ್ಲ, ಅದು ಜೀವಂತ ಧರ್ಮದ ಸಂಕೇತ. ಇದು ನಂಬಿಕೆಯಲ್ಲ, ಇದು ಅನುಭವ. ಇದು ಧರ್ಮಸ್ಥಳ.